ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮೇಘಾ ವ್ಲಾಗ್ಸ್. ಇವತ್ತು ನಾನು ನಿಮಗೆ ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ ಮಾಡೋದು ಹೇಗೆ ಅಂತ ತೋರಿಸ್ತಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಇದು ತುಂಬ ಈಸಿ ರೆಸಿಪಿ. ಆರಾಮ್ಸಾಗಿ ಬ್ಯಾಚುಲರ್ಸ್ ಎಲ್ಲ ಮಾಡ್ಕೊಳ್ಬೋದು. ಕಮ್ಮಿ ಇಂಗ್ರೀಡಿಯೆಂಟ್ಸ್ ಬಳಸ್ಕೊಂಡು ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ ಮಾಡೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ ಗ್ರೈಂಡ್ ಮಾಡ್ಕೊತಿದ್ದೀನಿ. ಸ್ವಲ್ಪ ಪುದೀನ ಸೊಪ್ಪು, ಹಾಗೆ ಕೊತ್ತಂಬರಿ ಸೊಪ್ಪು, ಒಂದು 6 ಮೆಣಸಿನ್ಕಾಯಿ, ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ನಾವೀಗ ನೋಡಿ, ಈ ಥರ ಗ್ರೈಂಡ್ ಮಾಡ್ಕೋಬೇಕು. ಜಾಸ್ತಿ ನುಣ್ಣಗೂ ಇಲ್ಲ, ಜಾಸ್ತಿ ತರಿ ಆಗೂ ಇಲ್ಲ, ಮೀಡಿಯಮ್ ಆಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇವಾಗ ಪೇಸ್ಟ್ ರೆಡಿಯಾಗಿದೆ. ನೆಕ್ಸ್ಟ್ ಇವಾಗ ಒಂದು ಪಾತ್ರೆಗೆ ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋತಿದ್ದೀನಿ. 2 ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಿದ್ದೀನಿ. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಇವಾಗ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ತಿದ್ದೀನಿ. ಏನು ಗೊತ್ತಾ, ನೀವು ಗ್ರೈಂಡ್ ಮಾಡ್ಕೊಂಡಲ್ಲ ಆವಾಗೇ ಶುಂಠಿ ಬೆಳ್ಳುಳ್ಳಿನ ಹಾಕ್ಕೊಂಡು ನೀವು ಗ್ರೈಂಡ್ ಮಾಡ್ಕೊಳ್ಬೋದು. ನಾನಿಲ್ಲಿ ಪೇಸ್ಟ್ ಇರೋದ್ರಿಂದ ಈರುಳ್ಳಿಗೆ ಹಾಕ್ತಾಯಿದ್ದೀನಿ ಡೈರೆಕ್ಟಾಗಿ. ನೀವು ಬೇಕಿದ್ರೆ ಏನಾದ್ರು ಪೇಸ್ಟ್ ಏನಾದರೂ ಇಲ್ಲ ಅಂದರೆ ಗ್ರೈಂಡ್ ಮಾಡ್ಕೊಂಡ್ರಲ್ಲ ಅದಕ್ಕೇ ಶುಂಠಿ ಬೆಳ್ಳುಳ್ಳಿ ಎರಡೂ ಕೂಡ ನೀವು ಸೇರಿಸ್ಕೊಳ್ಳಿ. ನಾನು ಪೇಸ್ಟ್ ಇರೋದ್ರಿಂದ ಹಾಗೆ ಹಾಕ್ತಾಯಿದ್ದೀನಿ ಫ್ರೈ ಮಾಡ್ಕೊಳ್ಳೋದಕ್ಕೆ. ಇವಾಗ 1-2 ಮಿನಿಟ್ಸ್ ಈರುಳ್ಳಿ ಜೊತೆ ಪೇಸ್ಟ್ನ ಫ್ರೈ ಮಾಡ್ಕೊಳ್ಳಿ, ಸ್ಮೆಲ್ ಹೋಗೋವರೆಗೂ. ಸ್ವಲ್ಪ ಅರಿಶಿನದ ಪುಡಿನ ಸೇರಿಸ್ಕೊಳ್ಳಿ. ಇಲ್ಲಾಂದರೆ ಚಿಕನ್ ತೊಳಿತೀರಲ್ಲ ನೀವು, ಆವಾಗಲೇ ಅರಿಶಿನದ ಪುಡಿ ಹಾಕಿ ಚಿಕನ್ನ ತೊಳ್ಕೊಳ್ಳಿ. ಇವಾಗ ಇದ್ರ ಜೊತೆಗೆ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ಪೇಸ್ಟು, ಅದನ್ನು ಕೂಡ ಸೇರಿಸ್ಕೊಳ್ಳಿ. ಇದು ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ ಆಗಿರೋದ್ರಿಂದ ಸ್ವಲ್ಪ ಖಾರ ಜಾಸ್ತಿ ಇದ್ದರೆ ಚಿಕನ್ ಸ್ಪೈಸಿಯಾಗಿ ತುಂಬ ಚೆನ್ನಾಗಿರುತ್ತೆ. ನೀವೇನಾದರೂ ಮನೇಲಿ ಮಕ್ಕಳಿದ್ರೆ ಸ್ವಲ್ಪ ಮೆಣಸಿನ್ಕಾಯಿನ ಕಮ್ಮಿ ಹಾಕ್ಕೊಳ್ಳಿ, ಆವಾಗ ಮೀಡಿಯಮ್ ಆಗಿರುತ್ತೆ. ನೀವು ಬೇಕಿದ್ರೆ ಹಾಗೆ ಚಿಕನ್ ಫ್ರೈ ಥರನಾದರೂ ಮಾಡ್ಕೋಬೋದು. ಇದನ್ನ ಸ್ವಲ್ಪ ಗ್ರೇವಿ ಥರ ಇದ್ದರೆ ಈ ಥರ ರೋಟಿ, ಪರೋಟ, ಚಪಾತಿ ಅದಕ್ಕೆಲ್ಲನೂ ಬಳಸ್ಕೋಬೋದು ನೀವು ಇದನ್ನು. ಅದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಈ ಥರ ಗ್ರೇವಿ ಮಾಡಿಕೊಂಡ್ರೆ. ನಮ್ಮನೇಲಿ ನಮ್ಮ ಪುಟ್ಟಾಗಿ ಈ ಥರ ಗ್ರೇವಿ ಮಾಡಿಕೊಟ್ರೆ ತುಂಬ ಇಷ್ಟ ಆಗುತ್ತೆ ಚಿಕನ್ನಲ್ಲಿ. ಅವ್ರಿಗೆ ಈ ಥರ ಬಿರಿಯಾನಿ ಆ ಥರ ಎಲ್ಲ ತಿಂತಾರೆ, ಆದರೆ ಈ ಥರ ಗ್ರೇವಿ ಜೊತೆಗೆ ಚಪಾತಿ, ಪರೋಟ, ಅಕ್ಕಿ ರೊಟ್ಟಿ ಆ ಥರ ಎಲ್ಲನೂ ತುಂಬ ಇಷ್ಟಪಡ್ತಾರೆ. ನಾನು ಸ್ವಲ್ಪ ಖಾರ ಹಾಗೇ ಮಾಡ್ತಾಯಿದ್ದೀನಿ. ನಮ್ಮನೇಲಿ ನಾವು ಇಬ್ಬರೇ ಇರೋದ್ರಿಂದ. ನೀವು ಬೇಕಿದ್ರೆ ಮಕ್ಕಳೇನಾದ್ರು ಇದ್ದರೆ ಸ್ವಲ್ಪ ಮೆಣಸಿನ್ಕಾಯಿನ ಕಮ್ಮಿ ಸೇರಿಸ್ಕೊಳ್ಳಿ. ಇವಾಗ ಇದು ಸ್ವಲ್ಪ ಫ್ರೈ ಆಯಿತು. ಇವಾಗ ಇದಕ್ಕೆ ಚಿಕನ್ನ ಸೇರಿಸ್ಕೊಳ್ಳೋಣ. ನಾನಿಲ್ಲಿ ಬರೀ 1/2 kg ಹಾಕ್ತಾ ಇದ್ದೇನೆ. ನೀವು ಬೇಕಿದ್ರೆ 1 kg ಚಿಕನ್ ಕೂಡ ಹಾಕ್ಕೊಳ್ಳಿ. ಸ್ವಲ್ಪ ಇಂಗ್ರೀಡಿಯೆಂಟ್ಸ್ನ ಮಸಾಲೆಗೆಲ್ಲ ಜಾಸ್ತಿ ಹಾಕ್ಕೊಂಡು, ಸೊಪ್ಪು ಎಲ್ಲನೂ ಜಾಸ್ತಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ನಮ್ಮನೇಲಿ ನಾವು ಇಬ್ಬರೇ ಇರೋದ್ರಿಂದ 1/2 kg ಸಾಕು ನಮಗೆ. ಇವಾಗ ಇದನ್ನು ಹಾಕಿ ಮಿಕ್ಸ್ ಮಾಡಿ. ಏನು ಗೊತ್ತಾ, ನಾವು ಚಾಪ್ಸ್ ಎಲ್ಲ ಮಾಡೋದಕ್ಕಿಂತ ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಚಪಾತಿ, ಅಕ್ಕಿ ರೊಟ್ಟಿಗೆಲ್ಲ. ನಾನು ಯಾವಾಗಲೂ ಇದೇ ಥರನೇ ಮಾಡೋದು. ಚಾಪ್ಸ್ ಎಲ್ಲ ರೇರ್ ನಾನು ಮಾಡೋದು. ಇವಾಗ ಇದು ಸ್ವಲ್ಪ ಹೊತ್ತು ಫ್ರೈ ಆಗಲಿ. ಇವಾಗ ಇದಕ್ಕೆ ಹಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮೆಣಸಿನ್ಕಾಯಿನ, ಅದನ್ನು ಸೇರಿಸ್ಕೊಳ್ಳಿ. ಈ ಥರ ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕಿದ್ರೆ ಸ್ವಲ್ಪ ಸ್ಪೈಸಿಯಾಗಿ ಚೆನ್ನಾಗಿರುತ್ತೆ ಚಿಕನ್ನು. ಚಿಕನ್ ನೀರು ಬಿಟ್ಕೊಳ್ಳೋವರೆಗೂ ಹೀಗೇ ಫ್ರೈ ಮಾಡ್ಕೊಳ್ಳಿ. ನೀವು ಹೀಗೆ ಫ್ರೈ ಆಗ್ತಾ ಇರಲಿ. ಬನ್ನಿ ನಾವು ಕಾರ್ನ್ಫ್ಲೋರ್ ಮಿಕ್ಸ್ನ ರೆಡಿ ಮಾಡ್ಕೊಳ್ಳೋಣ. ಇವಾಗ ಒಂದು ಬೌಲಿಗೆ 1-2 ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಹಾಕೋತಿದ್ದೀನಿ. ನೀವು ಬೇಕಿದ್ರೆ ಕನ್ಸಿಸ್ಟೆನ್ಸಿ ನೋಡ್ಕೊಂಡಾಗಳಿ. ಮನೇಲೇನಾದರೂ ಜಾಸ್ತಿ ಜನ ಇದ್ದರೆ 1-3.25 ಸ್ಪೂನಷ್ಟು ಹಾಕ್ಕೊಳ್ಳಿ. ನಾನಿಲ್ಲಿ ನಾವಿಬ್ಬರೇ ಇರೋದ್ರಿಂದ 2 ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಹಾಕೋತಿದ್ದೀನಿ ನಾನು. ಇದಕ್ಕೆ ಸ್ವಲ್ಪ ನೀರನ್ನ ಹಾಕೋತಿದ್ದೀನಿ. ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ನಿಮ್ಗೆ ಏನಾದ್ರು ಗ್ರೇವಿ ಬೇಡ, ಸ್ವಲ್ಪ ಫ್ರೈ ಥರನೇ ಇರಲಿ ಚಿಕನ್ನು ಅಂತ ಹೇಳಿದರೆ ನೀವು ಬೇಕಾದ್ರೆ 1 ಸ್ಪೂನ್ ಹಾಕ್ಕೊಂಡು 1 ಸ್ಪೂನ್ ವಾಟರ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನಮ್ಮನೇಲಿ ಸ್ವಲ್ಪ ಈಗ ನಾನು ರೊಟ್ಟಿಗಲ್ವ ಮಾಡ್ತಾ ಇರೋದು ಚಿಕನ್ನ, ಅದಕ್ಕೆ ಸ್ವಲ್ಪ 2.5 ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಹಾಕೋತಿದ್ದೀನಿ ನಾನು.
ಇವಾಗ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಸಾಲ್ಟ್ನ ಸೇರಿಸ್ತಿದ್ದೀನಿ. ನೀವು ಫ್ರೈ ಮಾಡಬೇಕಾದ್ರೇ ಹಾಕ್ಕೊಳ್ಳಿ ಸಾಲ್ಟ್ನ. ಇಲ್ಲಾಂದರೆ ನಾನು ಪೇಸ್ಟ್ ಮಾಡ್ಕೊಂಡಿದ್ದು ಹಾಕಿದ್ನಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜೊತೆಗೆ, ಆವಾಗಲೂ ಕೂಡ ನೀವು ಸಾಲ್ಟ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನಾನು ಫ್ರೈ ಮಾಡೋದಕ್ಕೆ ಹಾಕ್ತಿದ್ದೀನಿ. ಇವಾಗ ಚಿಕನ್ ನೀರು ಬಿಟ್ಟು ಸುಂಡಿದಾಯಿತು ನೀರು. ಇವಾಗ ಕಾರ್ನ್ಫ್ಲೋರ್ ಮಿಕ್ಸ್ನ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಸೇರಿಸ್ತಿದ್ದೀನಿ. ಇವಾಗ ಇದನ್ನು ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ನೋಡ್ತಿದ್ರೇ ತಿನ್ಬೇಕು ಅನ್ನಿಸ್ತಾ ಇದೆ. ಮಕ್ಕಳೇನಾರು ಇದ್ದರೆ ಮೆಣಸಿನ್ಕಾಯಿನ ಕಮ್ಮಿ ಹಾಕ್ಕೊಂಡು ಖಾರ ಕಮ್ಮಿ ಮಾಡ್ಕೊಳ್ಳಿ. ಈ ಥರ ಕೊಡೋಕೆ ಹೋಗ್ಬೇಡಿ ಮಕ್ಕಳಿಗೆ, ಜಾಸ್ತಿ ಖಾರ ಆಗಿಬಿಡುತ್ತೆ. ನಾನು ಅಕ್ಕಿ ರೊಟ್ಟಿಗೆ ಮಾಡ್ತಾಯಿದ್ದೀನಿ ಈ ಚಿಕನ್ನ, ಅದಕ್ಕೆ ಸ್ವಲ್ಪ ಗ್ರೇವಿನ ಜಾಸ್ತಿ ಮಾಡ್ಕೊತಿದ್ದೀನಿ. ನೀವು ಫ್ರೈ ಹಾಗೇ ಮಾಡ್ಕೊಳ್ಳಿ, ಆವಾಗ ತುಂಬ ಚೆನ್ನಾಗಿರುತ್ತೆ ಅದು. ಈಗ ಇದಕ್ಕೆ ಸ್ವಲ್ಪ ಗರಂ ಮಸಾಲನ್ನ ಸೇರಿಸ್ಕೊಳ್ಳಿ. ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಇದೇನು ಆಪ್ಷನಲ್ಲು, ನಾನು ಇರೋದ್ರಿಂದ ಹಾಕ್ತಾಯಿದ್ದೀನಿ. ಸ್ವಲ್ಪ ಜಾಸ್ತಿ ಗ್ರೇವಿ ಮಾಡ್ತಾಯಿದ್ದೀನಲ್ವಾ, ಹಾಗೆ ಸ್ವಲ್ಪ ಚಿಕನ್ ಮಸಾಲ ಕೂಡ ಹಾಕ್ಕೊಳ್ಳಿ. ಸ್ವಲ್ಪ ಧನಿಯಾ ಪುಡಿ. ಈ ಪೌಡರ್ಸ್ ಎಲ್ಲ ಆಪ್ಷನಲ್ಲು, ನೀವು ಇದ್ದರೆ ಸೇರಿಸ್ಕೊಳ್ಳಿ. ಇವಾಗ ನೋಡಿ ಗ್ರೇವಿ ಎಷ್ಟು ಚೆನ್ನಾಗಾಯಿತು. ಇವಾಗ ಚಿಕನ್ ಬೆಂದರೆ ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ ರೆಡಿ. ಇವಾಗ ಇದೊಂದು 5 ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಸಾಕು. ನೀವು ಚಿಕನ್ನ ಫ್ರೈ ಮಾಡಬೇಕಾದ್ರೇ ಒಂದು 5 ಮಿನಿಟ್ಸ್ ಫ್ರೈ ಮಾಡಿರ್ತೀರ ಅಲ್ವಾ, ಆವಾಗಲೇ ಚಿಕನ್ ತುಂಬ ಬೆಂದಿರುತ್ತೆ. ಇವಾಗ ಒಂದು 5 ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಸಾಕು. ಇವಾಗ ಚಿಕನ್ನಿಗೆ ಮಸಾಲೆ ಎಲ್ಲ ಹಿಡ್ದಿದೆ, ಇಷ್ಟು ಬೇಯಿಸ್ಕೊಂಡ್ರೆ ಸಾಕು. ಇವಾಗ ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ ರೆಡಿ ಆಗಿದೆ. ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಅರ್ಧ ಲೆಮನ್, ನಿಂಬೆಹಣ್ಣುಳಿ ಇಷ್ಟೂ ಹಾಕಿ ಸ್ಪೈಸಿ ಖಾರ ಆಗಿರುವಂಥ ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ ರೆಡಿಯಾಗಿದೆ. ನೋಡಿ, ತುಂಬ ಕಡಿಮೆ ಸಮಯದಲ್ಲಿ ಹೇಗೆ ಈ ಚಿಕನ್ ರೆಡಿ ಆಯಿತು, ಹಾಗೆ ಕಮ್ಮಿ ಇಂಗ್ರೀಡಿಯೆಂಟ್ಸ್ನಲ್ಲಿ. ಇವಾಗ ಲೆಮನ್ನು ಚಿಕನ್ನು ಹಾಕಿದರೆ ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ ರೆಡಿ. ಹುಳಿಯಾಗಿರುತ್ತೆ, ಖಾರ ಆಗಿರುತ್ತೆ, ತಿನ್ನೋಕ್ಕೆ ಒಂಥರ ತುಂಬ ಚೆನ್ನಾಗಿರುತ್ತೆ. ಇವಾಗ ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ ರೆಡಿಯಾಗಿದೆ. ನೀವು ಈ ಈಸಿ ರೆಸಿಪಿನ ಮನೇಲಿ ಒಂದು ಸಾರಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಕೂಡ ಮಾಡಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು. ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ ಈಸ್ ರೆಡಿ.